ನಮಸ್ತೆ ಎಲ್ರಿಗೂ. ಸೊ ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ನೋಡಿ, ಎಲ್ಲ ಆಲೂಗಡ್ಡೆ ಇದೆಲ್ಲ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ. ನಾನಿವತ್ತು ಇವಾಗ ಚಳಿಗಾಲ ಅಲ್ವಾ, ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಫ್ರೆಂಚ್ ಫ್ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ. ನೋಡಿ, ನಾನಿವಾಗ ಇಲ್ಲಿ ಎಲ್ಲ ಆಲೂಗಡ್ಡೆ ಸ್ಲೈಸ್ ಮಾಡಿಟ್ಕೊಂಡು ಅದಕ್ಕೆ ನಾನು ಮನೇಲಿ ಮಾಡಿಟ್ಕೊಂಡಿರೋಂಥ ಅಕ್ಕಿ ಹಿಟ್ಟನ್ನು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಹಾಫ್ ಆನ್ ಅವರ್ ಮುಂಚೆನೇ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೋಡಿ, ಈ ಥರ ಎಲ್ಲ ಕರೆಕ್ಟಾಗಿ ಅಂಟ್ಕೊಂಡಿದೆ ಅದಕ್ಕೆ, ಇನ್ನದು ಬೀಳೋ ಚಾನ್ಸಸ್ಸು ಇರಲ್ಲ. ಸೊ ಹಾಗೆ ಸ್ಟಿಕ್ ಆಗಿದೆ. ಸೊ ನಾನಿವಾಗ ಇದಕ್ಕೆ ಏನು ಮಾಡ್ತಾಯಿದ್ದೀನಿ, ಉಪ್ಪು ಹಾಕ್ಕೊಳ್ತೀನಿ. ಮತ್ತು ಸ್ವಲ್ಪ ಸ್ಪೈಸಿಗೆ ಖಾರದ ಪುಡಿ, ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಟರ್ಮರಿಕ್ ಪೌಡರ್. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಎಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅಂದರೆ ಇದು ಬಾಯಲ್ಲಿಟ್ಟರೆ ಕರುಮ್ ಅಂತ ಎಷ್ಟು ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಓಕೆನಾ. ಸೊ ಇದನ್ನು ನಾನು ಒಂದು 15 ಮಿನಿಟ್ಸು ಹಾಗೆ ಇಡ್ತೀನಿ, ಓಕೆನಾ. ಇದ್ರ ಮೇಲೆ ಒಂದು ಲಿಡ್ ಮುಚ್ಚಿ ಇಡ್ತೀನಿ. 15 ಮಿನಿಟ್ಸ್ ಹಾಗೆ ಇರಲಿ. ಇದಿವಾಗ 15 ಮಿನಿಟ್ಸು ಕೀಪ್ ಓವರಿಗೆ ಇಟ್ಟಿದೆ, ಆಗಿದೆ, ಸಾಕು. ನೆಕ್ಸ್ಟ್ ಇದು ನಾವು ಎಣ್ಣೆಲಿ ಫ್ರೈ ಮಾಡ್ಕೊಂಬೇಡ. ಎಣ್ಣೆ ಕಾಯ್ತಾ ಇದೆ, ಕಾಯ್ಲಿ ಚೆನ್ನಾಗಿ. ಎಲ್ಲರೂ ಮಾಡ್ತಾರೆ ಫ್ರೆಂಚ್ ಫ್ರೈಸು, ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾಕೆಂದರೆ ನಾವು ಮಾಡುವಾಗ ಆಲೂಗಡ್ಡೆ ಎಲ್ಲ ಕಟ್ ಮಾಡಾದ್ಮೇಲೆ ಅದರಲ್ಲೇ ಆಲೂಗಡ್ಡೆಯಲ್ಲೇ ನೀರಿನಂಶ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಅದನ್ನು ಒಂದು ಕಾಟನ್ ಬಟ್ಟೆಲಿ ನೀಟಾಗಿ ನೀರಿನಂಶ ಎಲ್ಲ ಹೋಗೋ ಹಾಗೆ ನಾನು ಅದರಲ್ಲಿ ಕೂಡಿಟ್ಟಿದ್ದೆ. ನೆಕ್ಸ್ಟು ಅದೆಲ್ಲ ನೀರಿನಂಶ ಎಲ್ಲ ಹೋಗಾದ್ಮೇಲೆ ಹಾಫ್ ಆನ್ ಅವರ್ ಬಿಟ್ಟು ಅದಕ್ಕೆಲ್ಲ ನಾನು ಅಕ್ಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಇಟ್ಟಿದ್ದೆ 15 ಮಿನಿಟ್ಸ್. ಸೊ ಅದಕ್ಕೆ ಚೆನ್ನಾಗಿ ಹಿಡಿದಿದೆ. ಅದಾದಮೇಲೆ ಈ ಉಪ್ಪು, ಅರಶಿನ, ಸ್ವಲ್ಪ ಖಾರ, ಸ್ವಲ್ಪ ಸ್ಪೈಸಿಯಾಗಿ ಬರಲಿ ಅಂತ ಸ್ವಲ್ಪ ಒಂಚೂರು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೆ ಅಷ್ಟೆ. ಸೊ ನಾನು ಮಾಡೋ ರೀತಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ವಿಂಟರ್ಗೆಲ್ಲ ಕಾಫಿ ಕುಡಿಯೋವಾಗ ಅಥವಾ ಜ್ಯೂಸ್ ಕುಡಿಯೋವಾಗೆಲ್ಲ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಮಾತ್ರ ಒಳ್ಳೆ ಕಾಂಬಿನೇಷನು. ಸೊ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ನಾನು ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿದ್ದಾಗ ಸ್ಲೈಸ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆನ ಹಾಕ್ತೀನಿ. ಸೇಮ್ ನಿಮಗೆ ಈ KFC, ಡೊಮಿನೋಸ್ಗೆಲ್ಲ ಹೋದಾಗ ಯಾವ ಥರ ಟೇಸ್ಟ್ ಕೊಡುತ್ತೋ ಅದೇ ಥರನೇ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಗ್ಯಾಸ್ ಇದ್ದರೆ ಹಾಕೊಂಡ್ಬಿಡಿ. ಇದನ್ನು ನಾನು ಇವಾಗ ಡಬಲ್ ಸೈಡು ಫ್ರೈ ಮಾಡ್ಕೊಳ್ತಿದ್ದೀನಿ. ನೋಡಿ, ಆಲ್ರೆಡಿ ಡಬಲ್ ಶೇಡ್ ಕಲರ್ ಬಂದಿದೆ, ಅದು ಕೆಲವೊಂದು ಬ್ರೌನ್ ಕಲರ್ ಬಂದಿದೆ. ಸೊ ನಾನು ಅರಿಶಿನ ಮತ್ತು ಖಾರದ ಪುಡಿ ಹಾಕ್ತೀನಲ್ಲ, ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ, ಅದರಲ್ಲೂ ಒಳ್ಳೆ ಟೇಸ್ಟ್ ಇರುತ್ತೆ. ನಾನಿವಾಗ ಇದನ್ನು ಹೆಚ್ಚಿಟ್ಕೊಳ್ತಿದ್ದೀನಿ. ಇನ್ನೊಂದು ರೌಂಡ್ ಹಾಕ್ಕೊಳ್ತೀನಿ. ಇವಾಗ ನಾವು ಆಲೂಗಡ್ಡೆನ ಎಣ್ಣೆಲಿ ಕರಿಯುವಾಗ ಸೊ ಅದು ಸಿಮ್ಮಲ್ಲಿ ಇದ್ರೇ ಬೆಟರು. ಸೊ ಹೋಗ್ತಾ ಫ್ರೈ ಆಗುವಾಗ ಬೇಕಿದ್ರೆ ನೀವು ಹೈ ಫ್ಲೇಮಲ್ಲಿ ಕೊಟ್ಕೋಬೋದು, ಹಾಕೋದು ಮಾತ್ರ. ಯಾಕೆಂದರೆ ಸಡನ್ನಾಗಿ ಸಿಡಿದ್ರೆ ಕಷ್ಟ, ಹಾಗಾಗಿ ನೋಡಿ ಹಾಕಿದ್ದೀನಿ. ಇವಾಗ ಬೇಕಿದ್ರೆ ನೀವು ಹೈ ಫ್ಲೇಮಲ್ಲಿ ಕೊಟ್ಕೋಬೋದು. ಈ ಬಬಲ್ಸ್ ನೋಡಿ, ಬಬಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸೊ ಈ ಬಬಲ್ಸ್ ಯಾವಾಗ ಕಡಿಮೆ ಆಗುತ್ತೋ ಆವಾಗ ನೀವು ಡಬಲ್ ಸೈಡು ಟರ್ನ್ ಮಾಡಿ ಅದನ್ನು ಫ್ರೈ ಮಾಡಿದ್ರೆ ಆಯಿತು. ಇದನ್ನು ಇವಾಗ ಡಬಲ್ ಸೈಡು ಫ್ರೈ ಮಾಡ್ತಾ ಇದ್ದೀನಿ. ಎಲ್ಲರೂ ಮಾಡೋ ಥರನೇ ಮಾಡಿಬಿಟ್ರೆ
ಕಾಫಿ ಚಿಕ್ಕದಾಗ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಯಾವಾಗ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರ್ತೀನಿ. ನೋಡಿ ಇದೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಆಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಮಾಡ್ತೀನಿ. ಬಾಯ್, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.